ನಾನು ಮಳವಳ್ಳಿ ಮಂಜ ಮಾತಾಡ್ತಿರೋದು. ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ದು ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರ. ಪೋಸ್ಟ್ ಆಫೀಸಲ್ಲಿ 2 ಸ್ಕೀಮ್ ಇದೆ. ಈ 2 ಸ್ಕೀಮಲ್ಲಿ ನೀವು ಯಾವುದ್ರಲ್ಲಿ ಬೇಕಾದರೂ ಹೂಡಿಕೆ ಮಾಡ್ಬೋದು. ಅದು ಯಾವುದಪ್ಪ ಅಂದರೆ, ಒಂದನೇದು KVP ಅಂತ. ಇದು ಕಿಸಾನ್ ವಿಕಾಸ್ ಪತ್ರ ಅಂತ. ಕಿಸಾನ್ ವಿಕಾಸ್ ಪತ್ರ ಇದರಲ್ಲಿ ಏನಪ್ಪ ಅಂತಂದರೆ, ಸ್ಕೀಮಲ್ಲಿ ಇದರಲ್ಲಿ 1 ಡಬಲ್ ಆಗೋದು ಸ್ಕೀಮ್ ಇದು ಕಿಸಾನ್ ವಿಕಾಸ್ ಪತ್ರ ಅಂತ. ಇದನ್ನು ನೀವು ಯಾವುದೇ ಪೋಸ್ಟ್ ಆಫೀಸಲ್ಲಿ ಬೇಕಾದ್ರೂ ಮಾಡಿಸ್ಬೋದು. ಬಟ್ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಕೂಡ ಮಾಡ್ತಾರೆ. ಇದು ಈ ನೇಮ್ ಇರಲ್ಲ, ಬಟ್ ಬೇರೆ ನೇಮ್ ಇರುತ್ತೆ. ಬಟ್ ಬೇರೆ ಬ್ಯಾಂಕ್ಗಳಲ್ಲಿ ಮಾಡ್ತಾರೆ. ಬಟ್ ಆ ಬ್ಯಾಂಕ್ಗಳ ಮೇಲೆ ನಿಮಗೆ ನಂಬಿಕೆ ಇರಬೇಕಲ್ಲ, ಅದರಿಂದ. ಯಾಕೆಂದರೆ ಇದು ತುಂಬ ಲಾಂಗ್ ಪೀರಿಯಡ್ ಹೂಡಿಕೆ ಆಗಿರೋದ್ರಿಂದ ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿಸಿದ್ರೆ ಉತ್ತಮ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ, ಈಗ ನೀವು ಯಾವ್ದಾದ್ರು ಬೇರೆ ಬ್ಯಾಂಕಲ್ಲಿ ಹಾಕಿರ್ತೀರ, ಒಂದು 5 ಲಕ್ಷನೋ 10 ಲಕ್ಷನೋ ಹಾಕಿರ್ತೀರ ಅಂದ್ಕೊಳ್ಳಿ. ಅದು ಡಬಲ್ ಆಗಬೇಕಂದ್ರೆ ಈಗ ಒಂದು 8 ರಿಂದ 9 ವರ್ಷನಾದ್ರೂ ಬೇಕಾಗುತ್ತೆ. ಬಟ್ 8-9 ವರ್ಷಕ್ಕೆ ಆ ಬ್ಯಾಂಕ್ ಇರುತ್ತೋ ಇರೋಲ್ವೋ ಅದು ಏನು ಗೊತ್ತಾಗಲ್ಲ. ಬಟ್ ಪೋಸ್ಟ್ ಆಫೀಸು ತುಂಬ ನಂಬಿಕೆಗೆ ಅರ್ಹ ಆಗಿರೋದು. ಅದು ಸೆಂಟ್ರಲ್ ಗೌರ್ಮೆಂಟ್ದು. ನಾವು ಹುಡ್ದಾಗಿಂದನೂ ಪೋಸ್ಟ್ ಆಫೀಸ್ ನೋಡ್ತಾನೆ ಇದ್ದೀವಿ. ಹಾಗಾಗಿ ನೀವು ಪೋಸ್ಟ್ ಆಫೀಸ್ನಲ್ಲಿ ಹಾಕೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಫ್ರೆಂಡ್. ಇದು ಪೋಸ್ಟ್ ಆಫೀಸ್ನಲ್ಲಿ KVP ಕಿಸಾನ್ ವಿಕಾಸ್ ಪತ್ರ ಅಂತ ಬರುತ್ತೆ. ಇದರಲ್ಲಿ ನೀವು 50,000 ಹಾಕಿದ್ರೆ 1 ಲಕ್ಷ ಬರುತ್ತೆ. 1 ಲಕ್ಷ ಹಾಕಿದ್ರೆ 2 ಲಕ್ಷ ಆಗಿರೋದ್ರಿಂದ ಇದು KVP ಅಂತ ಚೆನ್ನಾಗಿದೆ. ಯಾಕೆಂದರೆ ನೀವು ಬೇರೆ ಬ್ಯಾಂಕಲ್ಲಿ ಹೂಡಿಕೆ ಮಾಡೋ ಬದಲು ಈ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡೋದು ಅಂತಂದರೆ ನಿಮಗೆ ಬೆನಿಫಿಟ್ಟು ಚೆನ್ನಾಗಿರುತ್ತೆ ಮತ್ತು ನಂಬಿಕೆಗೆ ಅರ್ಹ ಆಗಿರೋದ್ರಿಂದ ನೀವು ಬೇರೆ ಬ್ಯಾಂಕಲ್ಲಿ ಹೋಗಿ ಈ ಸ್ಕೀಮ್ನ ಬೇರೆ ಕಡೆ ಡೆಪಾಸಿಟ್ ಮಾಡೋಕ್ಕಿಂತ ಪೋಸ್ಟ್ ಆಫೀಸಲ್ಲಿ ಮಾಡಿದ್ರೆ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದು 1 to ಡಬಲ್ ಆಗೋದು. ಮತ್ತು ಇದು ಪೀರಿಯಡ್ ಎಷ್ಟು ಬರುತ್ತೆ ಅಂದರೆ 9 ವರ್ಷ 7 ತಿಂಗಳು ಅಂತ ಕೊಟ್ಟಿದ್ದಾರೆ. ಬಟ್ 10 ವರ್ಷ ಅಂದ್ಕೊಳ್ಳಿ. 9 ವರ್ಷ 7 ತಿಂಗಳು ಅಂದರೆ 3 ತಿಂಗಳು 10 ವರ್ಷನೇ ಆಗೋದು. 10 ವರ್ಷ ನೀವು ಅದು ಹೂಡಿಕೆ ಮಾಡೋದ್ರಿಂದ ಬೇರೆ ಮಾಮೂಲಿ ನಾರ್ಮಲ್ ಜನರಲ್ ಬ್ಯಾಂಕ್ಗಳಲ್ಲಿ ನೀವು ಹೂಡಿಕೆ ಮಾಡೋದ್ಕಿಂತ ಈ ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡೋದು ಉತ್ತಮ. ಯಾಕೆಂದರೆ ನಂಬಿಕೆಗೆ ಅರ್ಹವಾಗಿರೋ ಪೋಸ್ಟ್ ಆಫೀಸು. ಅದಕ್ಕೋಸ್ಕರ ಹೂಡಿಕೆ ಮಾಡಿ. ಇಲ್ಲ ಅಂತಂದರೆ ಅದು ಬೇಡ ಅಂದರೆ ಇನ್ನೊಂದು RD ಅಂತ ಬರುತ್ತೆ. RD ಅಂತ ಬರುತ್ತೆ. ಅದರಲ್ಲಿ ಹೆಂಗಪ್ಪ ಅಂದರೆ, ನೀವು ತಿಂಗಳಿಗೆ 1,000 ಕಟ್ಬೋದು, 2,000 ಕಟ್ಬೋದು, 3,000 ಕಟ್ಬೋದು, 5,000 ಕಟ್ಬೋದು, 10,000 ಕಟ್ಬೋದು. ನೀವು ಎಷ್ಟು ಕಟ್ತೀರೋ ಅಷ್ಟು ಮಂತ್ಲಿ ಕಟ್ಕೊಂಡು ಹೋಗ್ಬೋದು. ಅದು 5 ವರ್ಷ ಪೀರಿಯಡ್ ಇರುತ್ತೆ. ಈ 5 ವರ್ಷದಲ್ಲಿ ನೀವೇನಾದ್ರು ಮಧ್ಯದಲ್ಲಿ ನಿಲ್ಲಿಸ್ತು ಅಂತಂದರೆ ನಿಮ್ಗೆ ಇಂಟ್ರೆಸ್ಟ್ ಕೊಡಲ್ಲ. ಬಟ್ ಅದು ಪೀರಿಯಡ್ ಮುಗಿಯೋವರೆಗೂ ವೆಯ್ಟ್ ಮಾಡಲೇಬೇಕು. ಆ ಪೀರಿಯಡ್ ಮುಗಿದ ಮೇಲೆ ನಿಮಗೆ ಮಾಮೂಲಿ ಇಂಟ್ರೆಸ್ಟ್ ಇದ್ದರೆ ನೀವು ಏನು ದುಡ್ಡು ಕಟ್ಟಿರ್ತೀರೋ ಆ ದುಡ್ಡು ವಾಪಸ್ ಬರುತ್ತೆ. ಬಟ್ ನೀವು 5 ವರ್ಷ ಏನಾದ್ರು ಕಂಪ್ಲೀಟ್ ಮಾಡಿದ್ರಿ ಅಂದರೆ, ನೀವು 1,000 ಕಟ್ಟಿದರೆ 2,000 ಕಟ್ಟಿದ್ರೆ ಅದಕ್ಕೆ ಪೂರ್ತಿ ಕೌಂಟ್ ಮಾಡಿ 5 ವರ್ಷಕ್ಕೆ ಎಷ್ಟು ತಿಂಗಳು ಆಯ್ತು ಅಂತ ಅಷ್ಟು ಅಮೌಂಟ್ನ ಇದು ಮಾಡಿ ಕೌಂಟ್ ಮಾಡಿ ಅದಕ್ಕೆ ಜೊತೆಗೆ ಇಷ್ಟು % ಅಂತ ಇಂಟ್ರೆಸ್ಟನ್ನು ಸೇರಿಸಿ ಮತ್ತೆ ನಿಮಗೆ ವಾಪಸ್ ರಿಟರ್ನ್ ಮಾಡ್ತಾರೆ. ಈಗಿದೆ 2 ಸ್ಕೀಮು ಕೂಡ ಪೋಸ್ಟ್ ಆಫೀಸ್ ಸ್ಕೀಮ್ಗಳಾಗಿದೆ. 2 ಸ್ಕೀಮಲ್ಲಿ ನೀವು ಯಾವ್ದು ಬೇಕಾದರೂ ಹಾಕ್ಬೋದು. ಚೆನ್ನಾಗಿದೆ ಅಂತ ಹೇಳ್ತಾ ಈ ಪೋಸ್ಟ್ ಆಫೀಸ್ ಬಗ್ಗೆ ಇದೊಂದು ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.